ಅವ್ರ ಹುಟ್ಟುಹಬ್ಬ 2 ಸಲ ಯೋಚನೆ ಮಾಡ್ತಾ ಇದ್ದೀವಿ. ಭಾರಿ ಖುಷಿ ಆಗ್ತಾ ಇದೆ. ಅವರು ಮರ್ಯಾದ ಮಾಣಿಕ್ಯ, ಕನ್ನಡದ ಕಂದ, ಕನ್ನಡ ಕೋಟಾಧಿಪತಿಗಳಿಗೆ ಒಡೆಯ, ಕನ್ನಡದ ಒಡೆಯ, ಕರುನಾಡ ಕಣ್ಮಣಿ. ಮತ್ತೆ ಅದು ಹೇಳಕ್ಕೆ ಮಾತುಗಳೇ ಇಲ್ಲ, ಬಣ್ಣಿಸಕ್ಕೆ ಮಾತುಗಳೇ ಇಲ್ಲ. ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪು ರಿಲೀಸ್ ಆಗ್ತಾ ಇದೆ. ನಿಮಗೆ ಯುಗಾದಿ ಹಬ್ಬ 2025. ಅಪ್ಪು ನಮ್ಮ ಜೊತೆಲೇ ಇದ್ದಾರೆ. ಬರ್ತಾರೆ ಸ್ಪೆಷಲ್. ಮೇಡಮ್ ಅವರೇ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅಪ್ಪು ಅಜರಾಮರ. ಅಪ್ಪು ಕರ್ನಾಟಕದ ಮನೆ ಮನೆ ದೇವರು. ಕರ್ನಾಟಕದ ವಿಧಾನಸೌಧ ಕಳಸ ಇದ್ದಂಗೆ ಅವರು. ಯಾವ ನಾಯಿನ ಅವ್ರನ್ನ ಮುಟ್ಟಕ್ಕಾಗಲ್ಲ. ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ಕಲಿಯುಗದ ಪರಮಾತ್ಮ. ಜೈ ಅಪ್ಪು ಬಾಸ್, ಜೈ ದೊಡ್ಡಮನೆ. ಅಪ್ಪು ರಿಲೀಸ್ ಆಗ್ತಾ ಇಲ್ಲ, ಹೇಗೆ ಎಕ್ಸೈಟ್ ಆಗಿದ್ದೀರಾ? ಅಪ್ಪು ರಿಲೀಸ್ ಆಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಬೆಳಗಿನ ಜಾವನೆ ಬಂದಿರೋದು, ಎಲ್ಲರಿಗೂ ಖುಷಿ ಆಗ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ ಅಂತ. ಇದಕ್ಕೋಸ್ಕರ ಇದೇ ಸಾಕ್ಷಿ ಅಪ್ಪು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ, ಅಪ್ಪು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ. ಯಾವತ್ತಿದ್ರು ಹೇಳೋದೊಂದೇ ಚಿತ್ರರಂಗಕ್ಕೆ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ.